ಯಂಗ್ ಎಮ್ ಎಲ್ ಎ ನಯನಾ ಮೋಟಮ್ಮ. ನಯನಾ ಮೋಟಮ್ಮ ಫಸ್ಟ್ ಟೈಮ್ ಎಮ್ ಎಲ್ ಎ, ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ವಿಧಾನಸಭಾ ಕ್ಷೇತ್ರದ SC ಮೀಸಲು ಕ್ಷೇತ್ರ. ಇದು ಕೂಡ ಈ ಮೀಸಲು ಕ್ಷೇತ್ರದಿಂದ ಆಯ್ಕೆಯಾದಂತಹ ಫಸ್ಟ್ ಟೈಮ್ ಎಮ್ ಎಲ್ ಎ. ಇವ್ರ ತಾಯಿ ಮೋಟಮ್ಮ ಅವರು ಕೂಡ ಆ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿ ಗೆದ್ದು ಹಿಂದೆ ಮಂತ್ರಿ ಕೂಡ ಆಗಿದ್ದರು. ಈಗ ಅವ್ರ ಮಗಳು ನಯನಾ ಮೋಟಮ್ಮ ಮೊದಲ ಬಾರಿಗೆ MLA ಆಗಿದ್ದಾರೆ. DK ಶಿವಕುಮಾರ್ ಅವರು ತನ್ನ ರಾಜಕೀಯ ಗುರು ಅಂತ ಸಾಕಷ್ಟು ಬಾರಿ ಹೇಳಿದ್ದಾರೆ. ಜೊತೆಗೆ DK ಶಿವಕುಮಾರ್ CM ಆಗಬೇಕು ಅನ್ನೋದನ್ನು CM ಆಗೋಕ್ಕೆ ಮುಂಚೆ DK ಶಿವಕುಮಾರ್ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಂಥರು ನಯನಾ ಮೋಟಮ್ಮ. ದೆಹಲಿ ಮಟ್ಟದಲ್ಲಿ ದೊಡ್ಡ ಮಟ್ಟದ ಲಾಬಿ ಏನು ಮಾಡಿಲ್ಲ. ಯಾವತ್ತು ದೆಹಲಿಗೆ ಹೋಗಿ ನನಗೆ ಮಂತ್ರಿ ಪದವಿ ಕೊಡಿ, ನಾನು ಕೂಡ ಮಂತ್ರಿ ಆಕಾಂಕ್ಷಿ ಅಂತ ಯಾವತ್ತೂ ಕೂಡ ಲಾಬಿ ಮಾಡಲಿಲ್ಲ ಹೈಕಮಾಂಡ್ ಮುಂದೆ. ಆದರೆ DK ಶಿವಕುಮಾರ್ ಮುಂದೆ ತಮ್ಮ ಮನವಿಯನ್ನು, ತಮ್ಮ ಏನು ಸಚಿವಾಕಾಂಕ್ಷೆ ಆಗಬೇಕು ಅನ್ನೋ ಒಂದು ಲೆಕ್ಕಾಚಾರವನ್ನು ಹೇಳ್ತಾ ಇದ್ರು. ನಾನು ಕೂಡ ನನಗೊಂದು ಅವಕಾಶ ಕೊಡಿ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಚಿಕ್ಕಮಗಳೂರು ಜಿಲ್ಲೆಯಿಂದ ಯಾರೂ ಮಂತ್ರಿ ಆಗಿಲ್ಲ. ಒಂದು 3 ಜನ ಹೆಸರು ಕೇಳಿ ಬಂತು, 3 ಜನ ಒಬ್ಬರೂ ಆಗಿಲ್ಲ. ದುರಂತ. 3 ಜನ ಕೂಡ ಮಹಿಳೆಯರೇ. ನಯನಾ ಮೋಟಮ್ಮ, ಅದಾದಮೇಲೆ ಏನು ಕೊನೆಯ ಕ್ಷಣದಲ್ಲಿ ಹೆಸರು ಡಿಲೀಟ್ ಮಾಡಿದ್ರಲ್ಲ ಗಾಯತ್ರಿ ಶಾಂತೇಗೌಡ ಅವರು, ಆಮೇಲೆ ಆರ್ತಿ ಕೃಷ್ಣ. ಈ 3 ಜನ ಕೂಡ ಚಿಕ್ಕಮಗಳೂರಿನವರೇ. ಅದರಲ್ಲಿ ನಯನಾ ಮೋಟಮ್ಮ ಮಾತ್ರ MLA, ಉಳಿದಿಬ್ಬರು ಕೂಡ MLC. ಸೊ ಒಂದು ಅವಕಾಶ ಕೊಡ್ಬೋದಾಗಿತ್ತು ನಯನಾ ಮೋಟಮ್ಮಗೆ. ಯಂಗ್ ಆ್ಯಂಡ್ ಎನರ್ಜೆಟಿಕ್, ಹೊಸ ಮುಖಗಳಿಗೆ, ಹೊಸಬರಿಗೆ ಅವಕಾಶ ಕೊಡ್ಬೋದಾಗಿತ್ತು ಅನ್ನೋ ಲೆಕ್ಕಾಚಾರದಲ್ಲಿ ಒಂದು ಅವಕಾಶ ಕೊಟ್ಟಿದ್ರು. ಏನು ತಪ್ಪಾಗಿರಕ್ಕಿಲ್ಲ. ಒಬ್ಬರನ್ನೇ ಮಾಡಬೇಕು ಅಂತಿಲ್ಲ, 2-3 ಜನ ಮಹಿಳೆಯರನ್ನ ಮಾಡ್ಬೋದಾಗಿತ್ತು ಕಾಂಗ್ರೆಸ್ ಸರ್ಕಾರ ಆ ನಿಟ್ಟಿನಲ್ಲಿ ನೋಡೋದಾದರೆ. ಬಟ್ ಒಂದಕ್ಕೆ ಗತಿ ಇಲ್ಲ. ಇನ್ನು 2-3 ಜನಕ್ಕೆ ಹೆಂಗೆ ಎಕ್ಸ್ಪೆಕ್ಟ್ ಮಾಡೋಕ್ಕಾಗುತ್ತೆ? ಆ ರೀತಿಯಾದಂಥ ಒಂದು ನಿಲುವು ಇವತ್ತು ಕಾಂಗ್ರೆಸ್ನಲ್ಲಿ ಬರ್ತಾ ಇದೆ. ಸೊ ನಯನಾ ಮೋಟಮ್ಮ ಕೂಡ ಇದೆ. ಬಟ್ ನಯನಾ ಮೋಟಮ್ಮ ಏನು ಮಾಡ್ತಾರೋ ಈಗ. ಇವತ್ತು ಕೂಡ CM ಅವನ್ನ ಭೇಟಿಯಾಗಿ ಮನವಿಯನ್ನು ಕೊಟ್ಟಿದ್ದಾರೆ ನಯನಾ ಮೋಟಮ್ಮ ಅವರು. ಒಂದು ಅವಕಾಶ ಕೊಡಿ, ನಾನು ಏನು ಅನ್ನೋದನ್ನ ಪ್ರೂವ್ ಮಾಡ್ತೀನಿ ಅಂತ. ನೋಡೋಣ ಏನು ಮಾಡ್ತಾರೆ ಅಂತ.